ಪಾನಿಪುರಿ ಪ್ರಿಯರಿಗೆ ಬಹಳ ಶಾಕ್. ಯಾಕೆ ಅಂತಂದ್ರೆ ಪಾನಿಪುರಿಯನ್ನ ಈಗ ಬ್ಯಾನ್ ಮಾಡಕ್ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಬಳಕೆ ಮಾಡುವಂತ ಕೆಮಿಕಲ್ಗೋಸ್ಕರ. ಸೊ ಗೋಬಿ ಕಬಾಬ್, ಕಾಟನ್ ಕ್ಯಾಂಡಿ ಆಯ್ತು, ಈಗ ಪಾನಿಪುರಿಗೂ ಶಾಕ್. ಪಾನಿಪುರಿಯಲ್ಲೂ ಕೂಡ ಕೆಮಿಕಲ್ ಬಳಕೆ ಈಗ ತಿಳಿದು ಬರ್ತಾ ಇದೆ. ಪಾನಿಪುರಿಗೆ ಬಳಸುವಂತ ಕೆಮಿಕಲ್ ಬ್ಯಾನ್ ಮಾಡೋಕೆ ಸಾಧ್ಯತೆ ಇದೆ. ಸೋಮವಾರ ಅಧಿಕೃತ ಆದೇಶ ಸಾಧ್ಯತೆ ಇದೆ. ಪಾನಿಪುರಿ ಸ್ಯಾಂಪಲ್ ಟೆಸ್ಟ್ ವರದಿ ಆರೋಗ್ಯ ಇಲಾಖೆ ಕೈ ಸೇರಿದ ಬೆನ್ನಲ್ಲೇ ಈಗ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಪಾನಿಪುರಿ ತಯಾರಿಕರಿಗೆ ಸಚಿವ ದಿನೇಶ್ ಗುಂಡೂರಾವ್ ಅವರೊಂದು ಶಾಕ್ ಕೊಡ್ತಾರ, ಅಥವಾ ಅದಕ್ಕೆ ಬಳಕೆ ಮಾಡ್ಕೊಳ್ಳುವಂಥದ್ದು ಏನಿದೆ ಆ ಕೆಮಿಕಲ್ ಅನ್ನ ಬ್ಯಾನ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನ ಬೇರೆ ರೀತಿಯಲ್ಲಿ ತಯಾರು ಮಾಡ್ಬೋದ್ರಿ. ಒಳ್ಳೆ ಹೆಲ್ತಿ ಪಾನಿಪುರಿಯನ್ನು ತಯಾರು ಮಾಡ್ಬೋದು, ಮನೆಯಲ್ಲೇನೆ ತುಂಬಾ ಜನ ತಯಾರು ಮಾಡ್ತಾರೆ. ಬಟ್ ಈ ಹೊರಗಡೆಗೆ ಸಿಗೋದಕ್ಕೆ ಏನಿದೆಯಲ್ಲ ಅದನ್ನ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ, ಅದನ್ನ ಯೂಸ್ ಮಾಡ್ತಾರೆ. ಅದು ಕೆಮಿಕಲ್ ಅಂತ ಹೇಳ್ತಾ ಇರೋದು. ಬಂದಿದೆ ರಿಪೋರ್ಟ್ ಪ್ರಕಾರ ಅದರಲ್ಲಿ ಸಾಕಷ್ಟು ಸ್ಯಾಂಪಲ್ಗಳಲ್ಲಿ ಹಾನಿಕಾರಿಯಾದಂಥ ಏನು ಕೆಮಿಕಲ್ಸ್ ಇದೆ ಮತ್ತು ಏನು ಕೃತಕ ಬಣ್ಣಗಳನ್ನು ಬಳಕೆ ಮಾಡ್ತಾ ಇರುವಂಥದ್ದು ಇದೆ. ಅದರಿಂದ ಏನಾಗಿದೆ, ಅದು ಆರೋಗ್ಯಕ್ಕೆ ಹಾನಿಕಾರಿ. ಅದಕ್ಕೋಸ್ಕರ ನಾವು ಅದನ್ನು ಮತ್ತೆ ಯಾವ ರೀತಿಯಾಗಿ ಬೇರೆ ಪದಾರ್ಥಗಳ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀವಿ. ಇದರನ್ನು ಕೂಡ ನಾವು ಸದ್ಯದಲ್ಲೇ ಕೂತ್ಕೊಂಡು ತೀರ್ಮಾನ ಮಾಡಿ ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ, ನೋಟಿಫಿಕೇಷನ್ ಮಾಡ್ತೀವಿ. ಮುನ್ನೆಚ್ಚರಿಕೆ ಅಂದರೆ ನಮ್ಮ ಜನರು ಕೂಡ ಜಾಗೃತರಾಗಿರಬೇಕಾಗ್ತದೆ. ಆರೋಗ್ಯ ವಿಚಾರದಲ್ಲಿ ಆಹಾರ ಏನು ನಾವು ಸೇವನೆ ಮಾಡ್ತೀವಿ ಅದ್ರ ಬಗ್ಗೆ ಸ್ವಲ್ಪ ಅವರು ಕೂಡ ಜಾಗೃತರಾಗಿರಬೇಕು. ಇನ್ನೊಂದು ತಯಾರು ಮಾಡೋರು, ಅವ್ರಿಗೆ ಎಚ್ಚರಿಕೆಯ ಒಂದು ವಿಷಯ ಇದು. ಯಾಕೆಂತ ಹೇಳಿದ್ರೆ ಮುಂದೆ ಈಗ ನಾವು ಇದನ್ನು ಈಗ ನಾವು ಗೋಬಿ ಮಂಚೂರಿಯನ್ದು, ಕಾಟನ್ ಕ್ಯಾಂಡಿದು, ಈಗ ಕಬಾಬ್ಸ್ದು ಅದೆಲ್ಲ ಹೇಳಿದ್ದೀವಿ. ಈಗ ಇದ್ರದ್ದು ಕೂಡ ನೋಟಿಫೈ ಮಾಡ್ತೀವಿ. ಮತ್ತು ನಾವು ಅವರನ್ನು ತಪಾಸಣೆ ಮಾಡಿದಾಗ ಅವರುಗಳು ಇದೇ ರೀತಿ ಮುಂದುವರಿಸ್ತಾ ಇದ್ದರೆ ಅಂಥ ಒಂದು ಯಾರು ಆಹಾರ ತಯಾರಕರ ಮೇಲೆ ನಾವು ಕಟ್ಟುನಿಟ್ಟಿನ ಕಾನೂನು ಪ್ರಕಾರ ಭಾಳ ಗಟ್ಟಿಯಾದ ಕಾನೂನುಗಳಿದೆ, ಅದನ್ನು ನಾವು ಜಾರಿ ಮಾಡಬೇಕಾಗ್ತದೆ, ಕ್ರಮ ತಗೊಳ್ಬೇಕಾಗ್ತದೆ. ಸೊ ಅದನ್ನು ಕೂಡ ನಾವು ಈಗ ಪ್ರಾರಂಭ ಮಾಡ್ತೀವಿ. ರಿಪೋರ್ಟ್ ನಮ್ಮ ಹತ್ರ ಬಂದಿದೆ. ನಾನು ಎಲ್ಲ ಸ್ವಲ್ಪ ಟೂರಲ್ಲಿದ್ದೆ, ಅದಕ್ಕೆ ರಿಪೋರ್ಟ್ ನನಗೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ ನನಗೆ ಕೊಟ್ಟಿದ್ದಾರೆ ನಮ್ಮ ಫುಡ್ ಕಮಿಷನರು, ಫುಡ್ ಸೇಫ್ಟಿ ಕಮಿಷನರು. ಸೊ ಈಗ ನಾನು ಅವ್ರ ಜೊತೆ ಚರ್ಚೆ ಮಾಡಿ ಸೋಮವಾರ ಏನು ಮಾಡಬೇಕು ಅಂತ ಹೇಳಿ ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ಬಟ್ ಅದು ಹಾಗೆ ಆಗ್ತದೆ. ಒಟ್ಟಾರೆ ಇದು ಒಂದು ಕಡೆ ಜಾಗೃತಿಯನ್ನು ಕೂಡ ಮೂಡಿಸುವಂಥ ಕೆಲಸ, ಇನ್ನೊಂದು ಕಡೆ ಯಾರು ಎಚ್ಚರಿಕೆಯನ್ನು ನೀಡುವಂಥ ಒಂದು ಕೆಲಸ. ಮತ್ತು ಇದು ಮುಂದೆ ಆದಷ್ಟು ನಾವು ಮಿನಿಮೈಸ್ ಮಾಡಬೇಕು ಅಲ್ವಾ, ಅದನ್ನು ಮಾಡೋದಕ್ಕೆ ನಾವು ನಮ್ಮ ಇಲಾಖೆ ಮಾಡ್ತಾ ಇದ್ದೀವಿ. ಅದೇ ಸನ್ಸೆಟ್ ಎಲ್ಲೋ ಅಂತ ಹೇಳ್ತಾರೆ, ಸನ್ಸೆಟ್ ಎಲ್ಲೋ, ಆಮೇಲೆ ರೋಡಮೈನು, ಆಮೇಲೆ ಟೆಟ್ರಝೀನ್ ಅಂತ, ಈ ಥರದೆಲ್ಲ ಬೇರೆ ಬೇರೆ ಥರ ಎಲ್ಲ ಕಲರಿಂಗ್ ಏಜೆಂಟ್ಸ್ ಇದೆ, ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅದೇನಾಗ್ತದೆ, ಅದು ಬ್ಯಾಂಡ್ ಸಬ್ಸ್ಟೆನ್ಸಸ್ಸು, ಇದಕ್ಕೆಲ್ಲ ಉಪಯೋಗ ಮಾಡೋಂಗಿಲ್ಲ ನಮ್ಮ ಕಾನೂನಲ್ಲಿ, ಆದರೂ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಈಗ ಪಾನಿಪುರಿ ಅಂತ ಹೇಳಿದ್ರೆ ಏನು ಚಟ್ನಿ ಇರ್ತದಲ್ಲ, ಅದರಲ್ಲಿ ಇನ್ನೊಂದು ಸ್ವೀಟ್ ಇರ್ತದಲ್ಲ, ಅದು ಸಾಸು, ಅದಕ್ಕೆಲ್ಲ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಅನೇಕ ಸ್ಯಾಂಪಲ್ಗಳಲ್ಲಿ ಬಂದಿದೆ. ಸೊ ಸುಮಾರು ಜನ ಸರಿಯಾಗಿ ನಡೆಸ್ತಾ ಇದ್ದಾರೆ, ಬಟ್ ಸರಿಯಾಗಿ ನಡೆಸ್ತಿರೋರು ಕೂಡ ಇದ್ದಾರೆ. ಸೊ ಅವ್ರಿಗೆ ಬಹುಶಃ ಗೊತ್ತಿದೆಯೋ ಇಲ್ವೋ ಅನೇಕ ತಯಾರಕರಿಗೆ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಬ್ಯಾನ್ ಅಂತಂದ್ರೆ ಪಾನಿಪುರಿಯನ್ನ ಬ್ಯಾನ್ ಮಾಡೋದಿಲ್ಲ, ಇಂತಹ ಕೆಮಿಕಲ್ಗಳನ್ನ ಬಳಕೆ ಮಾಡೋದನ್ನ ಈಗ ಬ್ಯಾನ್ ಮಾಡಕ್ ಮುಂದಾಗ್ತಾ ಇದ್ದಾರೆ ಅಲ್ವಾ ಲೋಕೇಶ್? ಅರುಣ್, ಖಂಡಿತ ಪಾನಿಪುರಿಯನ್ನ ಬ್ಯಾನ್ ಮಾಡಲ್ಲ, ಅದನ್ನ ತಯಾರಿಕೆಗೆ ಬಳಸುವಂತಹ ರಾಸಾಯನಿಕ ಅಂಶಗಳೇನಿದೆ ಅವುಗಳನ್ನ ಬ್ಯಾನ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಸಾಸ್ ಮತ್ತೆ ಮೀಠಾಕಾರ ಅಂತೇಳಿ ಒಂದು ಪಾನಿಪುರಿಗೆ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ರೀತಿಯಂತ ರಾಸಾಯನಿಕ ಅಂಶಗಳು ಅಂದ್ರೆ ಹಾನಿಕಾರಕ ಮತ್ತೆ ಕ್ಯಾನ್ಸರ್ ಕಾರಕ ಅಂಶಗಳು ಇರುವಂಥದ್ದು ಈಗ ಪತ್ತೆ ಆಗಿರುವಂಥದ್ದು ಗೊತ್ತಾಗ್ತಾ ಇದೆ. ಸನ್ಸೆಟ್ ಎಲ್ಲೋ ಮತ್ತೆ ರೋಡಮೈನ್ ಬಿ ಎನ್ನುವಂತಹ ಕ್ಯಾನ್ಸರ್ ಕಾರಕ ಅಂಶಗಳಿದ್ದು ಇದು ಮಕ್ಕಳ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೆ, ಜೊತೆಗೆ ವಯಸ್ಸಾದವರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನಿಧಾನವಾಗಿ ಆರೋಗ್ಯ ಕ್ಷೀಣಿಸುತ್ತಾ ಹೋಗುತ್ತೆ ಅಂತೇಳಿ ಈಗ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಮಾಡಿರುವಂತ ಟೆಸ್ಟ್ನಲ್ಲಿ ಬಯಲಾಗಿರುವಂಥದ್ದು. ಸುಮಾರು ಬೆಂಗಳೂರು ಸೇರಿದಂತೆ ರಾಜ್ಯದ 178 ಕಡೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದಾಗ 79 ಕಡೆ ಡೇಂಜರ್ ಅಂತ ಅನಿಸಿರುವಂಥದ್ದು, ಅನ್ಸೇಫ್ ಅಂತ ಹೇಳಿ ವರದಿ ಬಂದಿದೆ. ಸೋಮವಾರ ಅಧಿಕೃತವಾಗಿ ಇದನ್ನ ಬ್ಯಾನ್ ಮಾಡ್ತೀವಿ, ಈ ಅಂಶಗಳನ್ನ ಬಳಕೆ ಮಾಡಿಕೊಂಡು ತಯಾರು ಮಾಡೋದು ಅಂತೇಳಿ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ. ತದನಂತರ ಟೀಮನ್ನು ರೆಡಿ ಮಾಡಿ ಮತ್ತೆ ಎಲ್ಲೆಲ್ಲಿ ಆ ರೀತಿಯಾದಂಥ ಹಾನಿಕಾರಕ ಅಂಶಗಳನ್ನ ಬಳಕೆ ಮಾಡಿಕೊಂಡು ತಯಾರು ಮಾಡ್ತಾ ಇದ್ದಾರೆ ಅದರ ಮೇಲೆ ರೇಡ್ ಮಾಡಿ ಅಲ್ಲಿ ಅಂಗಡಿಗಳನ್ನ ಕ್ಲೋಸ್ ಮಾಡಿಸ್ತೀವಿ, ಅವರ ವಿರುದ್ಧ ದಂಡ ಹಾಕಿ ಕ್ರಮವನ್ನು ವಹಿಸ್ತೀವಿ ಅಂತೇಳಿ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಗೋಬಿ ಮತ್ತೆ ಕಾಟನ್ ಕ್ಯಾಂಡಿ ಕಬಾಬ್ಗಳ ಆಗ್ತಾ ಇರ್ತಕ್ಕಂಥ ಕಲರ್ ಬಳಕೆ ಬಗ್ಗೆ ನಿಷೇಧ ಹೇರಿತ್ತು. ಈಗ ಪಾನಿಪುರಿಗೂ ಕೂಡ ಹಾಕುವಂತ ರಾಸಾಯನಿಕ ಅಂಶಗಳು ಮತ್ತೆ ಕಲರ್ ಅನ್ನು ಏನು ಬಳಕೆ ಮಾಡ್ತಾರೆ ಅದನ್ನು ಕೂಡ ಬ್ಯಾನ್ ಮಾಡೋದಕ್ಕೆ ಈಗ ಸೋಮವಾರ ಅಧಿಕೃತವಾಗಿ ಆದೇಶ ಆಗ್ತಾ ಇದೆ. ಅರುಣ್,
ಓಕೆ ಲೋಕೇಶ್, ಅದ್ರ ಜೊತೆಗೆ ಸಿಕ್ಕರೆ ಹೇಳಿ ಅಜಿನೋಮೋಟೊ ಕೂಡ ಬ್ಯಾನ್ ಮಾಡಕ್ಕೆ ಹೇಳಿ. ಟೇಸ್ಟಿಂಗ್ ಪೌಡರ್ ಅದು ಕೂಡ ಭಾಳ ಕ್ಯಾನ್ಸರ್ ಯುಕ್ತ, ಭಾಳ ಡೇಂಜರಸ್ ಅಂತ ಹೇಳಿ. ಬೇರೆ ದೇಶಗಳಲ್ಲೆಲ್ಲ ಅದನ್ನ ಬ್ಯಾನ್ ಇದೆ. ಹೇಳಿ ಸಾಧ್ಯ ಆದರೆ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೋಸ್ಕರ. ನೋಡಿ ಇನ್ಮೇಲೆ ಪ್ರಿಯರು ಮನೇಲಿ ಮಾಡ್ಕೊಳ್ಳೋದೇ ಬೆಟ್ರು ಅಂತ ಕಾಣಿಸುತ್ತೆ.